ವೆಲ್ಕಮ್ ಬ್ಯಾಕ್ ಟು ಗುಜರಾತ್ ಮಾತಾಡ. ಸೊ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಸೊ ಅದಕ್ಕೆ ಬೇಗ ಇಟ್ಬಿಟ್ಟು ತಿಂಡಿ ಎಲ್ಲ ಮಾಡಿ ಸ್ನಾನ ಮಾಡಿಕೊಂಡು ಈಗ ದೇವ್ರ ಮೇಲೆ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಮತ್ತು ಟೊಮಟ ಕಾಯಿಸ್ಬೇಕು, ಅಂದರೆ ತಂಬಿಟ್ಟು ಕಾಯಿಸಿ ರೆಡಿ ಮಾಡಬೇಕು. ಮನೇಲಿ ಇನ್ನೂ ಮುಂದಿನ ಹೊಲ್ದಲ್ಲಿ ಹೋಗಿದ್ದಾರೆ. ಆಲ್ರೆಡಿ 7:30 ಆಗೋಯ್ತು, ಟೈಮ್ ಆಯಿತು. ನಾವು ಎಷ್ಟೇ ಬೇಗ ಅಲಾರಾಮ್ ಇಕ್ಕಿದ್ರು ಕೆಲವೊಂದೊಂದ್ಸರಿ ಅಲಾರಾಮ್ ಆದ್ಮೇಲೆ ಒಂದು 5 ನಿಮಿಷ ಆದಮೇಲೆ ಎದ್ದೇಳೋಣ ಅನ್ಕೊಳ್ತೀನಿ, ಎದ್ದೇಳಕ್ಕೆ ಆಗಲ್ಲ. ಹಾಗೆ ಮಾಡ್ಕೊಳ್ತೀನಿ. ಮತ್ತೆ ನಮ್ಮ ಮನೇಲಿ ಎದುರಿಸೋರು ಅಲಾರಾಮ್ ಹೊಡ್ಕೊಂಡು ಎಷ್ಟು ಹೊತ್ತಾದ್ಮೇಲೆ ನಮ್ಮ ಮನೇಲಿ ಎದುರಿಸೋರು. ತಲೆ ಮಾಡ್ಕೊಂಡು ನೀಟಾಗಿ ತಲೆ ಒರೆಸ್ಕೊಂಡಿದ್ಯಾ? ತಲೆ ಒರೆಸ್ಕೋಬೇಕು ಅಲ್ಲೇ ಅಂತ ಒಂದ್ಸರಿ ಹೇಳೋದು. ಅಲ್ಲೇ ತಲೆ ಎಲ್ಲ ಒರೆಸ್ಕೊಂಡು ಮೈ ಕೈ ಎಲ್ಲ ಒರೆಸ್ಕೊಂಡು ಬರ್ಬೇಕು. ಒರೆಸ್ಕೊಳ್ಳೇನೆ ಏಕತ್ತೆ ಯಾವ ಮಾಡ್ಕೊಂಡು ಹೆಜ್ಜೆ ಮಾಡ್ಕೊಂಡು ಮಾಡ್ಕೋಬಾ. ಹೋಗೋಗಿ ಟೈಮ್ ಆಯ್ತು. ಡ್ಯಾಡಿ ಬಂದ್ರೆ ಆಯ್ತಾಯ್ತು ಅಂತ ಅರ್ಜೆಂಟ್ ಮಾಡ್ತಾರೆ. ಒರೆಸ್ಕೊಂಡು ಹೋಗ್ಬಾರ, ಹೋಗಿ ಬಟ್ಟೆ ಹಾಕೋ ಹೋಗಿ. ಸೊ ಇಸ್ ನೋಡಿ, ಈಗ ಇದನ್ನು ಇಟ್ಟಿದ್ದೀನಿ ಬೆಲ್ಲ ಪಾಕೋಕ್ಕೆ. ಮತ್ತು ತಿಂಡಿಗೆ ಅವಾಗೆಲ್ಲ ಅಜ್ಜಿರು ಮಾಡೋರಲ್ವ, ಸೊ ಪಲಾವ್ ಥರನೇ ಕರಿ ಅಂತ ಮಾಡೋರು ನೋಡ್ರಿ. ಈ ಥರ ರುಬ್ಬಲ್ಲ ಇದಕ್ಕೇನು, ಹಂಗೆ ಕೂಡಿಸೋದಷ್ಟೇ. ಸೊ ಆ ಥರ ಮಾಡಿದ್ದೀನಿ ತಿಂಡಿಗೆ. ಮತ್ತು ಮಕ್ಕಳೆಲ್ಲ ಹೊಟ್ಟೆ ಹಸ್ಕೊಂಡಿಲ್ಲ, ಆ ಥರ ಎಲ್ಲ ಹೊಲ್ದಕ್ಕೆ ಹೋಗ್ತಾರಲ್ಲ, ಸೊ ಅದಕ್ಕೆ. ಹಾಗೆ ಇಲ್ಲಿ ಇದನ್ನ ಇಟ್ಕೊಂಡಿದ್ದೀನಿ, ಅಕ್ಕಿ ಹಸಿಟ್ಟು ಹಾಕೋಬೇಕು ಇದಕ್ಕೆ. ಎಲ್ಲರೂ ಪಾಕಕ್ಕೆ ಈಗ ಅಕ್ಕಿ ಹಸಿಟ್ಟು ಹಾಕೋಬೇಕು. ಒಂದೇ ಅರ್ಥ ಅಲ್ವಾ, ಏನು ಸ್ವಲ್ಪ ಆದರೆ ಸಾಕಾಗುತ್ತೆ. ಅಕ್ಕಿ ಹಸಿಟ್ಟು ಹಾಕೋಬಿಟ್ಟೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಮಕ್ಕಳು ಒಂದು ಸ್ವಲ್ಪ ಹೆಚ್ಚಿಗೆ ಮಾಡೋಕೆ ಆಯಿತು. ಮಕ್ಕಳೆಲ್ಲ ತಿಂತಾರಲ್ಲ, ಸ್ವಲ್ಪ ಹೆಚ್ಚಿಗೆ ಮಾಡೋದು ಆಯಿತು. ಕ್ರೀಮ್ ಪೌಡರ್ ಹಾಕ್ತೀನಾ ಮುಖಕ್ಕೆ? ಕ್ರೀಮ್ ಪೌಡರ್ ಹಾಕೋಬ್ರ ಹೋಗಿ. ತಿಂಡಿ ತಿಂತೀರಾ? ಹಾಕೊಡೋಣ. ತಿಂಡಿ ತಿನ್ನಾಗಲ್ಲ ತಿಂತೀಯ? ರಾತ್ರಿ ತಿಂಡಿ ತಿಂತೀಯ? ಈಗ ತಿನ್ನಲ್ಲ ಹಂಗಾರೆ. ಹಾಕೊಡ್ಲಾ? ಗೈಸ್ ನೋಡಿ, ಆಟ ಟೊಮಟೊ ಕಲಿಸ್ಲಿಕ್ಕೆ ಪಾಕ ಎಲ್ಲ ರೆಡಿ ಆಗಿತ್ತಲ್ವ, ಸೊ ಬೇಗ ಕಲಸೋಣ ಅಂತಂದ್ರೆ ರೆಡಿ ಮಾಡ್ತಾ ಇದ್ದೀನಿ. ನನ್ನ ದೊಡ್ಡ ಮಗ ನೋಡಿ ಕ್ಯಾಮ್ರಾ ಹಿಂದೆ ನಿಂತಿದ್ದ, ಸೊ ಅದಕ್ಕೆ ಆಫ್ ಮಾಡೋದು ಆನ್ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ದ. ಅದಕ್ಕೆ ಬೈತಾ ಇದ್ದೀನಿ, ಆಫ್ ಮಾಡಿ ಆನ್ ಮಾಡಬೇಡ, ವೀಡಿಯೋ ಮಿಸ್ ಆಗಿದೆ, ಅದೇ ಕೊಡ್ತೀನಿ ಅಂತಂದು. ಅದಕ್ಕೆ ಸುಮ್ಮನೆ ಬಂದ ಈ ಕಡೆಗೆ. ಅದೆಲ್ಲ ನೀಟಾಗಿ ಬಿಸಿ ಇರಬೇಕಾದ್ರೆ ನೀಟಾಗಿ ಕಲಸ್ಕೊಬಿಟ್ಟು ಆ ಥರ ಸ್ಪೂನಲ್ಲಿ ಏನರಲ್ಲಾದರೂ ಕಲಸ್ಬೇಕು. ಕೈಯಲ್ಲಾದರೆ ಸುಟ್ಬಿಡುತ್ತೆ. ಸ್ಪೂನಲ್ಲಿ ಕಲಸ್ಕೊಬಿಟ್ಟು ಉಂಡೆ ಕಟ್ಬಿಟ್ಟು ಆಮೇಲೆ ಟೊಮಟ ಹಚ್ಚೊಯ್ಯೋದಷ್ಟೇ. ನಾವೆಲ್ಲ ಟೊಮಟ ಮಾಡಬೇಕು ಅಂದರೆ ಆರತಿ ಟೊಮಟಕ್ಕೆ ಇದೇ ಥರನೇ ಮಾಡೋದು. ಸೊ ಕೆಲವರು ಬರೀ ಅಕ್ಕಿ ಸೀಟಲ್ಲೇ ಮಾಡ್ತಾರೆ, ಅಂದರೆ ಅವ್ರ ಮನೇಲಿ ತಿನ್ನಲ್ವಲ್ಲ, ಯಾರ ಮನೇಲಿ ತಿನ್ನಲ್ವಲ್ಲ ಆ ಥರ ಇದ್ದರೆ ಮಾತ್ರ ಬರೀ ಅಕ್ಕಿ ಸೀಟಲ್ಲಿ ಮಾಡ್ಕೊಳ್ತಾರೆ. ಬಟ್ ನಮ್ಮ ಮನೇಲಿ ಎಲ್ಲರೂ ತಿಂತೀವಿ. ಟೊಮಟ ಮಾಡಿದ್ರೆ ಯಾರು ತಿನ್ನಲ್ಲ ಹೇಳ್ರಿ. ಸೊ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಿದೆ. ಮಕ್ಕಳು ಅವಾಗವಾಗ ಕೇಳ್ತಾ ಇರ್ತಾರೆ ಅಂತಂದು ಅಷ್ಟು ಆರತಿಗೆ ಎಷ್ಟು ಬೇಕೋ ಅಷ್ಟೇ ಮಾಡೋದೇನು ಅಂತ ಸ್ವಲ್ಪ ಹೆಚ್ಚಿಗೆ ಮಾಡಿದ್ದೆ. ಹಾಗೆ ಅದು 3 ಚಿಕ್ಕದಾಗಿ ಏನು ಮಾಡಿರೋದು ಅಂದರೆ ಪಿಡ್ಸೆ ಅಂತ ಕರಿತೀವಿ ನಮ್ಮ ಕಡೆ. ಸೊ ಆರತಿ ಟೊಮಟ ಮಾಡಿದ್ರೆ ಪಿಡ್ಸೆ ಕೂಡ ಹಾಕಬೇಕು. ಅದಕ್ಕೆ ಪಿಡ್ಸೆ ಎಲ್ಲ ಮಾಡಿಟ್ಟಿಬಿಟ್ಟು ಈಗ ನೋಡಿ ಹಚ್ಚೊಯ್ತಾ ಇದ್ದೀನಿ. ಸೊ ಹಚ್ಚೆಲ್ಲ ನೀಟಾಗಿ ಸಣ್ಣಗೆ ಹಾಕ್ಬಿಟ್ರೆ 2 ಹಚ್ಚು ಸೇರಿ ಒಂದಕ್ಕೆ ಕೂಡಿಸ್ಬಿಟ್ಟು ಇಡೋದಷ್ಟೇ. ಜೋಡಾರತಿ ಮಾಡೋಣ ಅಂತಂದು ಇನ್ನೇನು ಜಾಸ್ತಿನೇ ಮಾಡಿದ್ದೀನಲ್ವ, ಹಿಟ್ಟೆಲ್ಲ ಜಾಸ್ತಿ ಇತ್ತಲ್ಲ, ಜೋಡಾರತಿನೇ ಮಾಡಿಬಿಡೋಣ ಅಂತಂದು. ಜೋಡಾರತಿ ಅಂದರೆ ಈ ಥರ 4 ಹಚ್ಚು ಇಡಬೇಕು. 2 ಹಚ್ಚು ಜೋಡಿ, ಇನ್ನೊಂದು ಹಚ್ಚು, ಇನ್ನೂ 2 ಹಚ್ಚು ಜೋಡಿ ಬರುತ್ತೆ ನೋಡಿ, ಆ ಥರ 4 ಹಚ್ಚು ಇಡಬೇಕು. ಅದಕ್ಕೆ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಡಬೇಕು. ಸೊ ದೇವರಿಗೆ ಪೂಜೆ ಮಾಡ್ಕೊಂಡು ಬರೋದ್ರಿಂದ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಎತ್ತಿಡೋಣ ಅಂತಂದು ಹಂಗೆ ಪಾತ್ರೆನೇ ಎತ್ತಿಟ್ಕೊಬಿಡ್ತೀನಿ. ಮತ್ತು ಬ್ಯಾಗಿಗೆ ಮರ್ತೋಗ್ಬಿಟ್ರೆ ಕಷ್ಟ, ಆಮೇಲೆ ನಮ್ಮ ಮನೆಯವ್ರ ಹತ್ರ ಬೈಸ್ಕೋಬೇಕಾಗುತ್ತೆ.
ಸಿಗ್ಲಿಲ್ವಾ ತಾಂಬರಪ್ಪಿ ಗೈಸ್ ನೋಡ್ರಿ ಆಲ್ರೆಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಸಖತ್ ಜನ ಬಂದ್ಬಿಟ್ಟವ್ರು ಆಲ್ರೆಡಿ. ನಾವೇನು ಜನ ಇರಲ್ಲ ಅಂದ್ಕೊಂಡ್ವಿ ನೋಡ್ರಿ ಎಷ್ಟೊಂದು ಜನ ಬಂದವ್ರೆ. ಈಗ ಇಲ್ಲಿ ಕೈಕಾಲು ತೊಳ್ಕೊಂಡು ಹೋಗ್ಬೇಕು. ನೀರೇ ಬತ್ತಿಲ್ಲ ನೀರು. ಗೈಸ್ ನೋಡ್ರಿ ಎಷ್ಟೊಂದು ಜನ ಬಂದ್ಬಿಟ್ಟವ್ರು ಆಲ್ರೆಡಿ. ಜಾತ್ರೆ ಆಗ್ಬಿಟ್ಟೈತಿ. ಬೇಗನೆ ಸಿಕ್ಕಿವ ಹೆಂಗೆ ನಿಂಬೆಹಣ್ಣು ಏನು ರೇಟ್ ಆಗೈತಲ್ವಾ? ಸಖತ್ ರೇಟ್ ಆಗೈತೆ. ಅರಿಶಿನ ಕುಂಕುಮ ಕರ್ಪೂರ ಊದುಗಡ್ಡಿ ಬಳೆ ಕರ್ಪೂರ ಇನ್ನೊಂದು ಹಾಕ್ರಿ. 10 ರೂಪಾಯಿ ಹಾಕ್ರಿ. ಎಷ್ಟೊಂದು ಜನ ಬಂದಿದ್ರಲ್ವಾ ಅಲ್ಲಿ. ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ. ಇದು ಬಳೆ ಕೊಡ್ರಿ. ಬಳೆ ಅದು ತಗೋ ಬಳೆ. ಅಷ್ಟೇ ಅಲ್ಲ, ಅರಿಶಿನ ಕುಂಕುಮ ಕರ್ಪೂರ ಊದುಗಡ್ಡಿ ಅಷ್ಟೇ, ಇನ್ನೇನಿಲ್ಲ. ಗೈಸ್ ಅವ್ರು ನೋಡ್ರಿ ಕೋಳಿ ಹಿಡ್ಕೊಂಡು ನೆನ್ ಕೂತ್ಕೊಂಡು ಮನೇಲಿ ದೀಪಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಈಗ ನಾನು ಆರತಿ ರೆಡಿ ಮಾಡ್ಕೋಬೇಕು. ಎಲ್ಲ ರೆಡಿ ಇದೆಲ್ಲ ನಾನು ಲೇಟ್ ಆಗುತ್ತೆ. ಪಟ ನಿನ್ನೆ ಮಾಡ್ಕೊಂಡು ಹಂಗೆ ಎರಡಿಕೆ ಅಲ್ಲೇ ಹಾಕು, ಎಲ್ಲಡಿಕೆ ಬಾಳೆಹಣ್ಣು ಮ್ಯಾನೆಲ್ಲ ಇತ್ತು ಎಲ್ಲ ಜರಿ ಕೈ ಮುಗಿದು ಅದಕ್ಕೆ ಮುಗಿದು ಕೊಡೋಣ. ಎಲೆ ಅಡಿಕೆ ಮೇಲೆ ಇಟ್ಟಿದ್ಯಾ? ಎಲೆ ಅಡಿಕೆ ಒಳಗೆ ಬಾಳೆಹಣ್ಣು ಇಕ್ಕಂಗಿದ್ರೆ ಅದಕ್ಕೆ ಇಕ್ಕಿದ್ದ. ಕೋಳಿನೂ ತೋರ್ಸಣ, ದೋಸೆ ತೋರ್ಸಣ. ನಿಮಗಿರೋ ಕಾಲು ನಿಂಬೆ ಈ ಕಡ ಆ ಕಡೆ ತಿರುಗು ಸಿಪ್ಲಿಂದಾನೆ ಅವನ ಕಡೆ ನಿಮಗಿರೋ ಅದೇ ಟೈಮ್ ಆಗತ್ತೆ. ಇತ್ತಾನದು ಬಾಳೆಹಣ್ಣು ಮತ್ತು ಹೂವು ಹಾರ ಮತ್ತು ಮಲ್ಲೆ ಹೂವು ಎಲ್ಲನೂ ಮಧುಗಿರಿಲೇ ತೊಗೊಂಡೋಗಿದ್ವಿ. ಏನಾದರೆ ಮತ್ತೆ ಇಲ್ಲಿ ಬಂದರೆ ಸಿಗುತ್ತೋ ಇಲ್ವೋ, ಒಂದು ಸಿಕ್ಕಿದ್ರೆ ಒಂದು ಸಿಗೋಲ್ಲ. ಸೊ ಪೂಜೆ ಸಾಮಾನೆಲ್ಲ ಇಟ್ಕೊಂಡಿರ್ತಾರೆ, ಅದಕ್ಕೆ ಯಾಕೆ ಬೇಕೋ ಅಲ್ಲೇ ತೊಗೊಂಡು ಬಂದುಬಿಡೋಣ ಅಂತಂದು. ಮಂಗಳವಾರ ಶುಕ್ರವಾರ ಎನಿ ಟೈಮ್ ಇಟ್ಕೊಂಡೇ ಇರ್ತಾರೆ. ನಾವು ಹೆಂಗಿದ್ರು ಮಧುಗಿರಿಯಿಂದನೇ ಬರ್ತಿದ್ದೀವಲ್ವ, ಸೊ ತೊಗೊಂಡ್ಬಿಟ್ಟು ಹೋಗೋಣ ಅಂತಂದು ತೊಗೊಂಡು ಬಂದ್ವಿ ಅಲ್ಲಿಂದನೇ. ಹಾಗೆ 3 ಸುತ್ತು ಪ್ರದಕ್ಷಿಣೆ ಹಾಕಿ ಆರತಿ ಮತ್ತು ಇದು ದೀಪ ಹಚ್ಚಿದ್ವಲ್ಲ, ನಿಂಬೆಹಣ್ಣಿಂದು ಸಿಪ್ಪೆ ತೆಗೆದುಬಿಟ್ಟು ದೀಪ ಹಚ್ಚಿದ್ವಲ್ಲ, ಸೊ ಅದು ದೀಪ ಮತ್ತು ಎಲ್ಲನ ಸುತ್ತ ಬೆಳಕ ಬಂದುಬಿಟ್ಟು 3 ಸುತ್ತು ಹಾಕಿ ಈಗ ಮಡ್ಲಕ್ಕಿ ಕಟ್ಟಿ ರೆಡಿ ಮಾಡ್ತಿದ್ದೀನಿ ನೋಡಿ. ಆಗಲೇ ಕೊಟ್ಟಿದ್ವಿ ಸ್ವಾಮಿಯರಿಗೆ. ಹೂವು ಎಲ್ಲ ತಗೊಬಿಟ್ಟು ಮಡ್ಲಕ್ಕಿ ಕಟ್ಕೊಡ್ರಿ ಅಂತಂದು ಕೊಟ್ಟಿದ್ರು. ಸೀರೆ ಆಗಲಿ ಕಣ ಆಗಲಿ ಕೊಟ್ಟರೆ ಸೊ ಮಡ್ಲಕ್ಕಿ ಕಟ್ಬಿಟ್ಟು ಕೊಡಬೇಕು.
ನೋಡಿ ಆರತಿ ಬೆಳಗುತ್ತಿದ್ವಿ. ನೀವು ಅಂದ್ಕೊಂಡಿರ್ಬೋದು ಅಷ್ಟೊಂದು ಹೂವು ಎಲ್ಲ ಏರ್ಸಿದ್ರಲ್ಲ ಆರತಿಗೆ ಎರಡೆರಡು ಕಡ್ಡಿ ಸಿಕ್ಸಿದ್ದೀರಾ ಅಂತಂದು. ಏನಂದರೆ ಮಿಸ್ ಮಾಡಿಕೊಂಡು ಮರ್ತೋಗ್ಬಿಟ್ಟಿದೆ. ಫ್ರಿಡ್ಜಲ್ಲಿ ಇಟ್ಟಿದ್ನಲ್ಲ, ಸೊ ಎಲ್ಲ ತೊಗೊಂಡೆ, ಹೂವು ಏರ್ಸಿರೋದು ಮಾತ್ರ ತೊಗೊಂಡಿರಲಿಲ್ಲ. ಮತ್ತೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಮನೆಯವ್ರಿಗೆ ಹೇಳಿದೆ. ಅವರು ಸರಿ ಅಂತಂದು ಏನೂ ಬೈಲಿಲ್ಲ. ಹೋಗ್ಬಿಟ್ಟು ಅಲ್ಲೆಲ್ಲೋ ಹೊಲ್ದ ಹತ್ರ ಹಂಚಿ ಕಡ್ಡಿ ಎಲ್ಲ ಕಿತ್ಕೊಬಂದು ಕೊಟ್ಟರು. ಅವು ಒಂದು ರಾಸು ತಪ್ಪ ಇದ್ವು. ಅದರಲ್ಲೇ ಮತ್ತೆ ಏರ್ಸಿದ್ದಾಯಿತು. ಹೂವು ಬೇರೆ ಹೆಂಗಿದ್ರು ಕಣಗ್ಲೂವು ಸ್ವಲ್ಪ ಎಕ್ಸ್ಟ್ರಾ ಬಿಡಿವನೇ ತಗೊಂಡೋಗಿದ್ದೆ. ಅದರಲ್ಲೇ 2 ಕಣಗ್ಲೂವು 2 ವೀಳ್ಯದೆಲೆ ಏರಿಸ್ಬಿಟ್ಟು ರೆಡಿ ಮಾಡಿ ನೋಡಿ. ಹುಡುಗರು ಪ್ರದರ್ಶನ ಆಗ್ತಾವ್ರೆ. ಆಗಲೇ ಹೋಗಿರಲಿಲ್ಲ. ಇವಾಗ ಆ ಕಡೆಗೆ ಹೋಗಿ ಬರಬೇಕು. ಹಂಗೆ ಬಾ. ಪ್ರದರ್ಶನ ಹಾಕೋತಾರೆ. ಜನ ಅಂತೂ ಸಖತ್ತು ರಶ್ ಇದೆ ಗೈಸ್. ನಾನೇನು ಜನ ಇರಲ್ಲ ಅಂದ್ಕೊಂಡೆ. ನೋಡಿ ಎಷ್ಟೊಂದು ರಶ್ ಇದೆ. ಆರತಿ ಬೆಳಗಿದ್ದೆಲ್ಲ ಆಯಿತು. ಕೋಳಿ ಕೊಯ್ಸಿದ್ದಾಯಿತು. ಇಲ್ಲಿ ಕಟ್ ಮಾಡಿಸ್ಕೊಂಬರೋಕ್ಕೆ ಅಂತಂದು ಹೋಗಿದ್ದಾರೆ. ಸೊ ಕೋಳಿ ಕಟ್ ಮಾಡಿಸ್ಕೊಂಬಂದ್ಮೇಲೆ ಮನೆಗೆ ಹೋಗೋದು. ಆಯಿತು ಬಾ, ಆ ಕಡೆ ಕಾಸಿ ಬಾ. ಬಾ. ಕೋಳಿ ಕಟ್ ಮಾಡಿಸ್ಕೊಂಬಂದ್ಮೇಲೆ ಮನೆಗೆ ಹೊರಡೋದು. ಮಕ್ಕಳು ನೋಡ್ರಿ ಐಸ್ ಕ್ರೀಮ್ ಕೇಳ್ತಾವ್ರೆ. ಅಲ್ಲೇ ಟ್ಯಾಕ್ಸ್ ಹಾಕ್ತಾವ್ರೆ. ಸೊ ಆರತಿಗೆ ಏನಂದರೆ ಒಂಬಳೆ ಆರತಿ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬೆಳಗ್ಗೆ ಒಂಬಳೆ ಎಲ್ಲ ತಿರ್ಸಿದ್ದೆ. ಒಂದು ಅರ್ಧ ಆರತಿಗೆ, ಇನ್ನೊಂದು ಅರ್ಧ ಹಂಗೆ ಪೂಜೆಗೆ ದೇವ್ರಿಗೆ ಕೊಟ್ಬಿಡೋಣ ಅಂತಂದು. ಅದಕ್ಕೆ ಹೆಂಗಿದ್ರು ಒಂಬಳೆ ತರಿಸಿದ್ದಕ್ಕೆ ಒಳ್ಳೆ ಹೆಲ್ಪ್ ಆಯಿತು ಇವಾಗ ಆರತಿಗೆ. ಇಲ್ಲ ಅಂದಿದ್ರೆ ಹೂವು ಬೇರೆ ಜಾಸ್ತಿ ಇರಲಿಲ್ಲ. ಒಂದು 2 ಕಡ್ಡಿ ಕಾಣಿಸ್ತಿರೋ ಹೂವು ಚೆನ್ನಾಗಿರ್ತಿರ್ಲಿಲ್ಲ ಆರತಿಗೆ. ಹೆಂಗೋ ಒಂಬಳೆ ತರಿಸಿ ಒಳ್ಳೆ ಕೆಲಸನೇ ಮಾಡಿದೆ. ಸೊ ಒಂಬಳೆ ಇಲ್ಲ ಅಂದಿದ್ರೆ ಏನು ಮಾಡಬೇಕಿತ್ತೋ ಗೊತ್ತಿಲ್ಲ. 2 ಕಡ್ಡಿ ಸಿಗಿಸ್ಬಿಟ್ರೆ ಆರತಿನೇ ಲಕ್ಷಣನೇ ಇರೋದಿಲ್ಲ. ಸೊ ಅದಕ್ಕೆ ಕೋಳಿ ಕಟ್ ಮಾಡಿಸ್ಕೊಂಡು ಆಯಿತಾ. ಸೊ ಇದು ನೋಡಿ ಇವಾಗ ಇನ್ನೂ ಬಂದ್ವಿ ಮನೆ ಹತ್ರ. ನೋಡಿ ದೀಪ ಇನ್ನೂ ಉರಿತಾ ಐತೆ. ಬೆಳಗ್ಗೆ ಇನ್ನೂ ಪೂಜೆ ಮಾಡೋದ್ವಲ್ಲ, ಸೊ ದೀಪ ಎಲ್ಲ ಇನ್ನೂ ಉರಿತಾ ಇದ್ದಾವಂಗೆ. ಸಂಜೆವರೆಗೂ ಸಂಜೆವರೆಗೂ ದೀಪ ಉರಿತವೆ. ಏನಾದ್ರೆ ಇದು ಚಿಕ್ಕದಾಗಿ ಇಕ್ಕಿರ್ತೀನಲ್ವ, ಸೊ ಸಂಜೆವರೆಗೂ ದೀಪ ಉರಿತಿರ್ತವೆ. ಇವರಂತೂ ಮಲ್ಕೊಬಿಟ್ಟವ್ರೆ ಗಾಡೆಗೆ. ದೊಡ್ಡನು ಮುಂಚೆನೆಲ್ಲ ಚಿಕ್ಕವನು ಮಲ್ಕೊಂಡು, ಇವಾಗ ದೊಡ್ಡನು ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರು ನಿದ್ದೆ ಮಾಡೋಕ್ಕೆ. ಈಗ ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡಬೇಕು. ಸೊ ಐಸ್ ನೋಡಿ ಚಿಕನ್ ಸಾಂಬಾರೆಲ್ಲ ರೆಡಿಯಾಗಿದೆ. ರೈಸು ರೆಡಿಯಾಗಿದೆ. ಮತ್ತು ಮುದ್ದೆಗೆ ಇಟ್ಟಿದ್ದೀನಿ. ಈಗಿನೂ ಅಂದರೆ ಕುದೀತೈತೆ. ಮುದ್ದೆ ಹಸಿಟ್ಟು ಹಾಕಿದ್ದೀನಿ. ಮುದ್ದೆ ಎಲ್ಲ ಆದಮೇಲೆ ಸೊ 1-2-3 ಕರೆದ್ಬಿಟ್ಟು ಊಟಕ್ಕೆ ಇಕ್ಕಿ ಆಮೇಲೆ ನಾವು ಊಟ ಮಾಡೋದು. ಏನಂದರೆ ದೇವರಿಗೆ ಕೊಯ್ಕೊಂಬಂದಿರೋದಲ್ವ ಕೋಳಿ. ಸೊ ಯಾರಿಗಾದ್ರೂ ಒಬ್ರಿಗಾದ್ರೂ ಪರವಾಗಿಲ್ಲ ಊಟಕ್ಕೆ ಇಕ್ಕಿ ಊಟ ಮಾಡಬೇಕು ಅಂತ ನಮ್ಮ ಮನೇಲಿ ಆ ಥರ. ಅದಕ್ಕೆ 1-2-3 ಕರೆದ್ಬಿಟ್ಟು ಊಟಕ್ಕೆ ಇಕ್ಕಿ ಗೋವಿಂದ ಅನ್ನಿಸ್ಬಿಟ್ಟು ಊಟಕ್ಕೆ ಇಕ್ಕಿ ಆಮೇಲೆ ನಾವು ಊಟ ಮಾಡೋದು. ಸೊ ಮುದ್ದೆ ಕುದೀತಾ ಇದೆ. ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಮುದ್ದೆಗೆ. ಹುಡುಗರಿಗೆ ನಾವು ಬಿಡವೇ ಇಲ್ಲ. ನೀವು ನೋಡಿರಿ, ಇದು ಚಿಕನ್ ಸಾಂಬಾರಲ್ಲಿ ಊಟ ಮಾಡಲ್ಲ ನಾವು. ಪಲಾವಿಗೆ ಬೆಳಗ್ಗೆ ಪಲಾವ್ ಮಾಡಿದ್ನಲ್ಲ, ಸೊ ಪಲಾವಿಗೆ ಕೊಡು ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ಆಟಾಡಕ್ಕೆ ಹೋಗೋಕ್ಕೆ ಅಂತಂದು. ನೋಡಿ ಪ್ರಸಾದ ಸ್ವಲ್ಪನಾದರೂ ತಿನ್ನಬೇಕು ಅಂತ ಹೇಳಿದ್ರೆ ಆ ಕಡ್ಡಿ ಹೊರಗಡೆ ಏನು ತಂದಿರೋದದು? ಕಡ್ಡಿ ಹೊರಗಡೆ ಹಾಕ್ಬಿಡೋ ಹೋಗು. ಹೌದು, ಪ್ರಸಾದ ತಿನ್ಬೇಕು. ದೇವ್ರ ಪ್ರಸಾದ ನೀನು ಅದಕ್ಕೆ ನೀನು ತಿನ್ನಲ್ವಾ? ದೇವ್ರ ಪ್ರಸಾದ ಚಿಕನ್ ಸಾಂಬಾರು ಈಗಲೇ ತಿನ್ಬೇಕು. ಚಿಕನ್ ಸಾಂಬಾರು ಕಡ್ಡಿ ಹೊರಗಡೆ ಹಾಕ್ಬಿಡೋ ಹೋಗಿ. ಅಲ್ತಾನೆ ಕೋಳಿ ಫಾರಂಗ್ ಕೋಳಿ ಇದನ್ನ ಹಾಕೋರೆ ಬರಲಿಲ್ಲ ನಿಮಗೆ ಹೀಗೆ ಅಂದರೆ ಹಾಕಿರೋದು ಗೊತ್ತಾಗ್ತೈತೆ. ಅದೊಂಥರ ಸ್ಮೆಲ್ ಗೊತ್ತಾಗ್ತೈತೆ. ನಮಗೆ ಗೊತ್ತಾಗಲ್ಲ ಅಷ್ಟೇ. ಗೈಸ್ ನೋಡಿ ಹೂವು ಹಾಕ್ತಿದ್ವಿ ನಾವು. ಆವಾಗ ಇಲ್ಲಿ ಕುಂಡಿಸ್ಕೊಂಡು ಹೋಗ್ತಿದ್ರು. ಯಾಕಂದರೆ 2 ಸರಿ ಯಾರು ಹೊಡಿಯೋದು ಅಂತ, ಗಂಟು ಹನ್ನೊಂದು ಸರಿ ಗಂಟೊಂದು ಸರಿ ಅಂತ. ಇವಾಗ ಹಿಂದೆಗಡೆ ಮಿಷಿನ್ ಇಕ್ಕವ್ರೆ. ಅದಕ್ಕೆ ಹಿಂಗೆ ಕುಂಡಿಸ್ಕೊಂಡವ್ರೆ. ಮತ್ತೆ 2 ಸರಿ ಯಾರು ಹೊಡಿತಾರೆ ಅಂತ 2 ಸರಿ ಓಡಾಡಬೇಕು ಅಂತ ಮುಂದಕ್ಕೆ ಕುಂಡಿಸ್ಕೊಂಡು. ಸಣ್ಣಗಿರೋದಕ್ಕೆ ಸರಿ ಆಯ್ತು. ದಪ್ಪಗಿದ್ರೆ ಏನು ಮಾಡ್ತಿದ್ರಿ? ದಪ್ಪ ಇದ್ರೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. 2 ಸರಿ ಬಿಟ್ಟು ಬರಲೇಬೇಕಿತ್ತು. ಬಿಸಿಲು ನೋಡ್ರಿ, ಟೈಮ್ ಎಷ್ಟಾಗೈತೆ ಆದರೂ ಎಷ್ಟೊಂದು ಬಿಸಿಲೈತೆ. 4:15 ಆದರೂ ಇಷ್ಟೊಂದು ಬಿಸಿಲೈತಿ. ಗೈಸ್ ನೋಡಿ ಮಕ್ಕಳೆಲ್ಲ ಹೋಗಿ ಮಲ್ಕೊಂಡ್ರು. ಸೊ ಇವಾಗ ನಾನು ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಹೋಗಿ ಮಲ್ಕೋಬೇಕು. ಈಗ ಏನಂದರೆ ಬೇಸಿಗೆ ಟೈಮ್ ಆಗಿರೋದ್ರಿಂದ ಬೇಗ ಬೆಳ್ಕೊಂಬಿಡುತ್ತೆ.
ಮತ್ತು ಬೆಳಕಾದ್ಮೇಲೆ ಎದ್ದೇಳೋಕ್ಕೆ ಮನಸ್ಸು ಬರಲ್ಲ. ಇದು ತಣ್ಣು ಗಾಳಿ ಬರ್ತಿರುತ್ತೆ ನೋಡಿ, ಹಂಗೆ ಮಲ್ಕೊಬಿಡೋಣ ಅನ್ನಿಸ್ತಿರುತ್ತೆ. ಇವತ್ತು ಅಷ್ಟು ಅಲಾರಾಮ್ ಇಕ್ಕಿ ಸುಮ್ಮನೆ ಮಲ್ಕೊಬಿಟ್ಟಿದ್ದೀನಿ, ಹಂಗಾಗ್ಬಿಟ್ಟಿತ್ತು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.